ಆಧ್ಯಾತ್ಮಿಕ ಮಿತ್ರರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇದು ಬ್ರಹ್ಮಸೂತ್ರದ ಬಗ್ಗೆ 2ನೇ ವಿಡಿಯೋ. ನಾನೊಂದು 50 ವಿಡಿಯೋ ಮಾಡುವ ಉದ್ದೇಶ ಇಟ್ಕೊಂಡಿದ್ದೇನೆ. ಯಾಕಂದರೆ ಈ ಬ್ರಹ್ಮಸೂತ್ರ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಿಧಾನವಾಗಿ ಕೇಳಬೇಕು. ಆಮೇಲೆ ಒಂದೊಂದನ್ನೇ ಸ್ವಲ್ಪ ಶ್ರವಣ ಮಾಡಿದ್ರೆ ಸಾಕಾಗೋಲ್ಲ, ಮನನ ಮಾಡಬೇಕು. ನಿಧಿಧ್ಯಾಸನ ಅಂದರೆ ಇಂಪ್ಲಿಮೆಂಟ್ ಮಾಡೋದು, ಅದು ಆಮೇಲಿಂದ ವಿಷಯ. ಈಗ ನಾವು ಮೊದಲನೇ ವಿಡಿಯೋದಲ್ಲಿ ಏನು ಹೇಳಿದ್ರು, 2 ವಿಚಾರ ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಕೆಲವು ವಿಷಯಗಳು ಬ್ರಹ್ಮಸೂತ್ರವನ್ನು ನಾವು ಪ್ರವೇಶಿಸುವ ಮೊದಲು ಕೆಲವು ವಿಷಯ ಅರ್ಥ ಆಗಬೇಕು ಅಂತ ನಾನು ನಿಮಗೆ ಹೇಳಿದೆ. ಅದು ಏನು ಅಂದರೆ, ಈ ಜ್ಞಾನೇಂದ್ರಿಯಗಳ ಮೂಲಕ ನಮಗೆ ಜಗತ್ತು ತೋರಿ ಬರುತ್ತದೆ ಅನ್ನೋದು ಮೊದಲನೇ ವಿಷಯ. 2ನೇ ವಿಷಯ, ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿ. ಇದು ಪರಬ್ರಹ್ಮ ತತ್ವದಲ್ಲಿ ಇರುತ್ತೆ. ಅಂದರೆ ಜಡ ಮತ್ತು ಚೇತನ ಅನ್ನೋದು ಪರಬ್ರಹ್ಮ ತತ್ವದಲ್ಲಿ ಇರುತ್ತೆ ಅನ್ನೋದು 2 ವಿಷಯ. ಮತ್ತು 3ನೇ ವಿಷಯ ನಾನು ಹೇಳಿದ್ದು ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಅಂತ. ಅದನ್ನು ನಿಮಗೆ ಉದಾಹರಣೆ ಸಹಿತವಾಗಿ ನಾನು ಹೇಳಿದ್ದೇನೆ. ಜೇಡಿ ಮಣ್ಣು ಮತ್ತು ಕುಂಬಾರ ಅನ್ನೋ ಉದಾಹರಣೆ ಸಹಿತವಾಗಿ ನಾನು ನಿಮಗೆ ಹೇಳಿದ್ದೇನೆ. ಮತ್ತು 4ನೇ ವಿಷಯ ನಾನು ಏನು ಹೇಳಿದೆ, ಪರಾಪ್ರಕೃತಿ ಅಂದರೆ ಜೀವರೂಪದಿಂದ ಇರೋದು, ಅಪರಾಪ್ರಕೃತಿ ಅಂದರೆ ಜಡ ರೂಪದಿಂದ ಇರೋದು. ಈ 2 ಪರಬ್ರಹ್ಮದಲ್ಲಿ ಇದೆ ಅಂತ ಹೇಳಿದೆ. 5ನೇ ವಿಷಯ ಏನು ಹೇಳಿದೆ, ಪರಬ್ರಹ್ಮ ಅಂದರೆ ಅವ್ಯಕ್ತ ರೂಪಿಯಾದ ಭಗವಂತ, ಅಂದರೆ ರೂಪರಹಿತ, ರೂಪ ಇಲ್ಲದ, ನಾಮರಹಿತ, ಹೆಸರು ಇಲ್ಲದ, ಗುಣರಹಿತ, ಗುಣವಿಲ್ಲದ ಪರಮಾತ್ಮನನ್ನು, ಅವ್ಯಕ್ತ ರೂಪಿಯಾದ ಪರಮಾತ್ಮನನ್ನು ಪರಬ್ರಹ್ಮ ತತ್ವ ಅಂತ ಹೇಳ್ತಾರೆ. ಅದನ್ನೇ ಸಗುಣ ರೂಪವಾಗಿ, ಅಂದರೆ ನಾವು ಮೂರ್ತಿ ರೂಪವಾಗಿ ನೋಡುವಾಗ ರೂಪ ಸಹಿತ, ರೂಪ ಇದ್ದ, ನಾಮ ಸಹಿತ, ಹೆಸರು ಇರುವ, ಗುಣ ಸಹಿತ, ಗುಣ ಇರುವ ಸಗುಣ ರೂಪಿ ಭಗವಂತ ಅಂತ ಹೇಳ್ತೇವೆ ಅಂತ ನಾನು ನಿಮಗೆ ವಿಚಾರ ಹೇಳ್ತಾ ಇದ್ದೆ. ಮತ್ತೊಂದು ಏನು ಹೇಳಿದೆ, ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ ವೇದಾಂತಗಳಲ್ಲಿ, ದ್ವೈತ ಮತ್ತು ವಿಶಿಷ್ಟಾದ್ವೈತ ವೇದಾಂತದಲ್ಲಿ ಮಹಾವಿಷ್ಣುವೇ ಪರಬ್ರಹ್ಮ ಸ್ವರೂಪಿ ಅಂತ ಹೇಳಿ ಅವರು ಸಗುಣ ರೂಪಿಯಾದ ಭಗವಂತನನ್ನು ಮಾತ್ರ ನೋಡ್ತಾರೆ. ಅದ್ವೈತ ವೇದಾಂತದಲ್ಲಿ ಮುಖ್ಯವಾಗಿ ನಿರ್ಗುಣ ಅವ್ಯಕ್ತ ಪರಬ್ರಹ್ಮವನ್ನು ನೋಡ್ತಾರೆ, ಸಗುಣ ರೂಪಿಯಾಗಿಯೂ ಪರಬ್ರಹ್ಮವನ್ನು ನೋಡ್ತಾರೆ ಅಂತ ಹೇಳಿದೆ ನಾನು. ಸೃಷ್ಟಿಯ ಕಾಲ ಅಂದರೆ ಪರಬ್ರಹ್ಮವು ಜಗತ್ತಾಗಿ ತೋರಿ ಬರೋದು ಅಂತ ನಾನು ಅದ್ವೈತ ವೇದಾಂತದ ಪ್ರಕಾರ ಹೇಳಿದೆ. ಪ್ರಳಯ ಕಾಲ ಅಂದರೆ ವ್ಯಕ್ತವಾದ್ದೆಲ್ಲ ಅವ್ಯಕ್ತಕ್ಕೆ ಹೋಗಿ ಸೇರೋದು, ವ್ಯಕ್ತವಾಗಿರೋದು ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ, ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿ, ಇದು ಹೋಗಿ ಅವ್ಯಕ್ತದಲ್ಲಿ ಸೇರೋದನ್ನು ಪ್ರಳಯ ಕಾಲ ಅಂತ ಹೇಳ್ತಾರೆ ಅಂತ. ಇಷ್ಟು ಹೇಳಿದ ಮೇಲೆ ಮುಂದುವರಿದು ನಾನು 4ನೇ ವಿಚಾರವನ್ನು, 4ನೇ ಪಾಯಿಂಟ್ ಅಂತ ನೀವು ತಿಳ್ಕೊಳ್ಬೋದು, ಅದನ್ನು ಈಗ ಹೇಳ್ತೇನೆ. ಪರಮಾತ್ಮನು ಅಂದರೆ ಪರಬ್ರಹ್ಮ ತತ್ವವು ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಇವುಗಳಿಗೆ ಒಳಪಟ್ಟಿಲ್ಲ. ಯಾವ ನಿರ್ಗುಣ ಅವ್ಯಕ್ತ ಪರಬ್ರಹ್ಮ ತತ್ವವು ಅಂತ ಅರ್ಥ ಮಾಡ್ಕೊಳ್ಳಿ. ಸಗುಣ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ಈಗ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಹೇಳ್ತಾ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಸಗುಣ ರೂಪಿ, ಶ್ರೀರಾಮಚಂದ್ರ ಸಗುಣ ರೂಪಿ, ನರಸಿಂಹಾವತಾರ ಸಗುಣ ರೂಪಿ. ಅಲ್ಲಿ ಒಂದು ರೂಪ ಇದೆ, ನಾಮ ಇದೆ, ಗುಣ ಇದೆ. ಇಲ್ಲಿ ನಾನೀಗ ಅದು ಸಗುಣ ರೂಪಿ ಪರಮಾತ್ಮ. ನಿರ್ಗುಣ ರೂಪ ಪರಮಾತ್ಮನನ್ನು, ಅವ್ಯಕ್ತ ರೂಪಿಯಾದ ಪರಮಾತ್ಮನನ್ನು ನೋಡುವಾಗ ರೂಪ ಇಲ್ಲ, ನಾಮ ಇಲ್ಲ, ಗುಣ ಇಲ್ಲ. ಈ ಮೂರನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಂಡ ನಂತರ ಮುಂದೆ ಏನು ತಿಳ್ಕೊಳ್ಬೇಕು, ಭಗವಂತ ಯಾಕೆ ಸಗುಣವಾಗಿ ತೋರ್ತಾನೆ ಅಂದರೆ ಭಕ್ತರಿಗೆ ನಿರ್ಗುಣ ರೂಪವನ್ನು ನೋಡೋದು ತುಂಬ ಕಷ್ಟ ಆಗತ್ತೆ. ಅರ್ಜುನನ ಪ್ರಶ್ನೆಗೆ ಉತ್ತರಿಸುತ್ತಾ ಭಗವಂತ ಭಕ್ತಿ ಯೋಗದಲ್ಲಿ ಹೇಳ್ತಾನೆ, ಭಗವಂತ ನಿರ್ಗುಣ ರೂಪನಾಗಿದ್ದರು
ಭಕ್ತರ ಮೇಲೆ ಕರುಣೆಯಿಂದ ಸಮೋ ಸಗುಣ ರೂಪಿಯಾಗಿ ತೋರ್ಬರ್ತಾನೆ. ಸಗುಣ ರೂಪಿಯಾಗಿ ತೋರ್ಬರ್ತಾನೆ ಅಂದರೆ ಏನರ್ಥ? ತಮೋಗುಣ, ರಜೋಗುಣ, ಸತ್ವಗುಣ ಎಂಬ ಉಪಾಧಿಗಳನ್ನು, ಉಪಾಧಿ ಅಂದರೆ ಕವರಿಂಗ್ ಅಂತ. ಈಗ ನಾನು ಒಂದು ಶರ್ಟ್ ಹಾಕಿದ್ದೇನೆ ಅಂದರೆ ಈ ದೇಹದ ಮೇಲಿರೋ ಉಪಾಧಿ ಅಂತ. ಹಾಗೆ ಭಗವಂತ ಈ 3 ಗುಣಗಳನ್ನು ತನ್ನ ಉಪಾಧಿಗಳನ್ನಾಗಿ ಮಾಡಿ ಸಗುಣ ರೂಪವಾಗಿ ತೋರಿಸಿಕೊಳ್ತಾನೆ. ಯಾಕಾಗಿ ತೋರಿಸ್ಕೊಳ್ತಾನೆ? ಭಕ್ತರ ಅನುಗ್ರಹಕ್ಕಾಗಿ ತೋರಿಸಿಕೊಳ್ಳುತ್ತಾನೆ. ಇಲ್ಲಿ ತನಕ ನಾವು ನೋಡಿದೆವು. ಮುಂದೆ ನೋಡಿ, 5ನೇ ಪಾಯಿಂಟಲ್ಲಿ ಏನು ಹೇಳ್ತೇವೆ ಅಂದರೆ ಚೇತನಾತ್ಮಕ ಪ್ರಕೃತಿಗೆ ಅಕ್ಷರ ಅಂತ ಹೇಳ್ತೇವೆ. ಚೇತನಾತ್ಮಕ ಪ್ರಕೃತಿಯಲ್ಲಿ 2 ವಿಧ ಅಂತ ಹೇಳಿದೆ. ಚೇತನ ಪ್ರಕೃತಿ, ಪರ ಪ್ರಕೃತಿ, ಜಡ ಪ್ರಕೃತಿ, ಅಪರ ಪ್ರಕೃತಿ. ಅಕ್ಷರ ಅಂದರೆ ಏನು ಅಂದರೆ ಚೇತನಾತ್ಮಕ ಪ್ರಕೃತಿಗೆ ಅಕ್ಷರ ಅಂತ ಹೇಳ್ತಾರೆ ಅನ್ನೋದು ಇಷ್ಟು ನಮಗೆ ಗೊತ್ತಾದ ಮೇಲೆ ಮುಂದಿನ ವಿಷಯ ಏನು ಅಂದರೆ ನೋಡಿ, 5ನೇ ಪಾಯಿಂಟಲ್ಲಿ ಬರ್ತದೆ, ಎಲ್ಲ ಜೀವಿಗಳ ಒಟ್ಟು ಮೊತ್ತವೇ ಅಂದರೆ ಎಲ್ಲ ಜೀವಿಗಳ ಪರ ಪ್ರಕೃತಿಯ ಒಟ್ಟು ಮೊತ್ತವೇ ಚೇತನಾತ್ಮಕ ಪ್ರಕೃತಿಯಾಗಿದೆ. ಅಂದರೆ ಎಲ್ಲ ಜೀವಿಗಳ ಒಟ್ಟು ಮೊತ್ತವನ್ನು ನಾವು ಪರ ಪ್ರಕೃತಿ ಅಂತ ಹೇಳ್ತೇವೆ ಅಂತ. ಎಲ್ಲ ಜೀವಿಗಳು ಅಂದರೆ ಯಾರು? ಮನುಷ್ಯರು, ಪ್ರಾಣಿಗಳು, ಮರಗಿಡಗಳು, ಯಾವ್ಯಾವುದಕ್ಕೆ ಜೀವ ಇದೆಯೋ ಅದು ಒಟ್ಟು ಅದನ್ನು ನಾವು ಏನು ಹೇಳ್ತೇವೆ? ಚೇತನಾತ್ಮಕ ಪ್ರಕೃತಿ ಅಥವಾ ಪರ ಪ್ರಕೃತಿ ಅಂತ ಹೇಳ್ತೇವೆ. ಇದು ಭಗವಂತನ ಒಂದು ಅಂಶವಾಗಿದೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾನೆ. ನನ್ನ ಒಂದು ಅಂಶ ಈ ಜಗತ್ತಿನಲ್ಲಿದೆ. 3 ಅಂಶ ಎಲ್ಲಿದೆ? ದ್ಯುಲೋಕದಲ್ಲಿದೆ ಅಂತ ಹೇಳ್ತಾನೆ. ಹೀಗೆ ಇಡೀ ಜೀವ ಸಮೂಹ ಒಂದು ಅಂಶವಾದ್ದರಿಂದ ಇಡೀ ಜೀವ ಸಮೂಹವು ಪರಬ್ರಹ್ಮಕ್ಕಿಂತ ಭಿನ್ನವಲ್ಲ. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ ಅಂದರೆ ಜೀವದಲ್ಲೂ ಅಂದರೆ ನಮ್ಮ ಜೀವಾತ್ಮ ಅಂತ ಹೇಳ್ತೇವಲ್ಲ, ಜೀವದಲ್ಲೂ ಪರಬ್ರಹ್ಮ ತತ್ವವಿದೆ. ಹಾಗಾಗಿ ಜೀವ ಬೇರೆ ಅಲ್ಲ, ಪರಬ್ರಹ್ಮ ಬೇರೆ ಅಲ್ಲ ಅಂತ ಶಂಕರಾಚಾರ್ಯರು ಹೇಳೋದು. ಮುಂದೆ ಇಲ್ಲಿ ಪರ ಪ್ರಕೃತಿಯು ಅಂದರೆ ಜೀವಗಳು ಪರಬ್ರಹ್ಮನ ಪ್ರತಿಬಿಂಬಗಳಿದ್ದಂತೆ ಅಂತ. ಅಂದರೆ ನೀವೊಂದು ಕನ್ನಡಿ ಮುಂದೆ ನಾವು ನಿಂತಾಗ ನಾವು ಬಿಂಬ ಆಗ್ತೇವೆ. ಕನ್ನಡಿಯಲ್ಲಿ ಕಾಣೋದೇನು? ಪ್ರತಿಬಿಂಬ. ಇದನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಹೇಳ್ತಾರೆ ಏನು ಅಂದರೆ ಈ ಎಲ್ಲ ಪರ ಪ್ರಕೃತಿ ಇದೆಯಲ್ಲ, ಈ ಪರ ಪ್ರಕೃತಿ ಅಂದರೆ ಈ ಜೀವಗಳು, ಇಲ್ಲಿ ಕಣ್ಣಿಗೆ ಕಾಣುವ ಎಲ್ಲ ಜೀವಗಳು ಪರಮಾತ್ಮನ ಪ್ರತಿಬಿಂಬವಿದ್ದಂತೆ. ಈ ಪರಬ್ರಹ್ಮದ ಅಂಶವಾಗಿರುವ ಈ ಜೀವಗಳು ವಿವಿಧ ಉಪಾಧಿಗಳನ್ನು ಹೊದ್ದುಕೊಂಡಾಗ ವಿವಿಧ ರೂಪದಿಂದ ಕಾಣಿಸುತ್ತವೆ. ನೋಡಿ, ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಎಲ್ಲ ಎಲ್ಲಿರುವ ಜೀವಕ್ಕೂ ನನ್ನಲ್ಲಿರುವ ಜೀವಕ್ಕೂ ವ್ಯತ್ಯಾಸ ಇಲ್ಲ. ಆನೆಯಲ್ಲಿರುವ ಜೀವನಿಗೂ ಸಿಂಹದಲ್ಲಿರುವ ಜೀವನಿಗೂ ವ್ಯತ್ಯಾಸ ಇಲ್ಲ. ಮತ್ತು ಮೊಸಳೆಯಲ್ಲಿರುವ ಜೀವನಿಗೂ ಮೀನಿನಲ್ಲಿ ಒಳಗಿರುವ ಜೀವನಿಗೂ ವ್ಯತ್ಯಾಸ ಇಲ್ಲ ಅಂತ ಮೊದಲನೇ ಪಾಯಿಂಟು. ಅದ್ವೈತ ವೇದಾಂತದ್ದು ಪಾಯಿಂಟ್ ಇದು. ಅದ್ವೈತ ವೇದಾಂತದ್ದು ಹೀಗೆ ತಿಳ್ಕೊಂಡಿರ್ತೇವೆ. ಹಾಗಾದರೆ ನನ್ನ ಹಾಗೆ ಯಾಕೆ ಮೊಸಳೆ ಕಾಣಬಾರ್ದು ಅಂದರೆ ಇದು ಉಪಾಧಿ. ದೇಹ ಅನ್ನೋದೊಂದು ಉಪಾಧಿ. ಒಳಗಿರುವ ಜೀವನಿಗೆ ನಾವು ಪ್ರತ್ಯೇಗಾತ್ಮ ಅಂತ ಹೇಳ್ತೇವೆ. ಪರಿಶುದ್ಧವಾದ ಜೀವನಿಗೆ ಪ್ರತ್ಯೇಗಾತ್ಮ ಅಂತ ಹೇಳ್ತೇವೆ. ಪರಿಶುದ್ಧವಾದ ಜೀವನಿಗೆ ನಾವು ಪ್ರತ್ಯೇಗಾತ್ಮ ಅಂತ ಹೇಳ್ತೇವೆ. ಈ ಪ್ರತ್ಯೇಗಾತ್ಮನ ಮೇಲೆ ದೇಹ ಅನ್ನೋದು ಮೇಲಿನ ಉಪಾಧಿ, ಅದರ ಕೆಳಗೆ ಮನಸ್ಸು, ಅದರ ಕೆಳಗೆ ದೇಹ ಆದಮೇಲೆ ಪ್ರಾಣ ಆದಮೇಲೆ ಮನಸ್ಸು ಆದಮೇಲೆ ಬುದ್ಧಿ, ಆ ಬುದ್ಧಿಯ ಗುಹೆಯೊಳಗೆ ಪ್ರತ್ಯೇಗಾತ್ಮ ಅಂದರೆ ಭಗವಂತ ಇದ್ದಾನೆ ಅಥವಾ ಈ ಭಗವಂತ ಇದ್ದಾನೆ. ಯಾವ ರೂಪದಿಂದ ಇದ್ದಾನೆ? ಜೀವರೂಪದಿಂದ ಇದ್ದಾನೆ ಅಂತ ತಿಳಿದುಕೊಳ್ಬೇಕು ಫಸ್ಟ್. ಹೀಗೆ ತಿಳಿದುಕೊಂಡಾಗ ಹಾಗಾಗಿ ನಮಗೆ ನಾನಾ ರೀತಿಯ ಜೀವಗಳು ಕಾಣಿಸುತ್ತೆ. ಒಂದು ಹಂದಿಯ ಕಾಣಿಸುತ್ತೆ, ಅದೇ ಜೀವ
ಬೇರೆ ಬೇರೆ ಉಪಾಧಿಯನ್ನು ಹೊಂದೋದ್ರಿಂದ ಒಂದು ಹಂದಿಯಾಗಿ ಕಾಣಿಸುತ್ತೆ, ಒಬ್ಬ ಮನುಷ್ಯನಾಗಿ ಕಾಣಿಸ್ತಾನೆ, ಇನ್ನೊಂದು ಮೊಸಳೆಯಾಗಿ ಕಾಣಿಸುತ್ತೆ, ಇನ್ನೊಂದು ಹಕ್ಕಿಯಾಗಿ ಕಾಣಿಸುತ್ತೆ. ಹಾಗಾದರೆ ಉಪಾಧಿ ವಶದಿಂದ ಕಾಣಿಸೋದಿದು. ಒಳಗಿರೋ ಜೀವನದಲ್ಲಿ ಭೇದ ಇಲ್ಲ ಅಂತ ನೀವು ತಿಳ್ಕೊಂಡ್ರೆ, ಒಂದು ಉದಾಹರಣೆಯನ್ನು ನೋಡೋದಾದರೆ ನೋಡಿ, ಒಂದು ಉದಾಹರಣೆ ಗಮನಿಸಿ. ವಿದ್ಯುತ್ ತಂತಿಯಲ್ಲಿ ಹರಿಯುತ್ತಿರೋ ವಿದ್ಯುತ್ತು ಒಂದೇ ಆಗಿರುತ್ತೆ. ವಿದ್ಯುತ್ ನಾವು ಮನೆಯಲ್ಲೆಲ್ಲ ವಿದ್ಯುತ್ ಇದು ಹರಿಸ್ತೇವಲ್ಲ ವಯರ್ ಮೂಲಕ, ಆ ವಯರ್ ಮೂಲಕ ಹರಿಯುವ ವಿದ್ಯುತ್ ಇದೆಯಲ್ಲ, ವಿದ್ಯುತ್ ಶಕ್ತಿ ಒಂದೇ ಆಗಿರುತ್ತೆ. ಆದರೆ ಆ ವಿದ್ಯುತ್ ಶಕ್ತಿ ಒಂದೇ ಆಗಿದ್ದರೂ ವಿವಿಧ ಉಪಾಧಿಗಳಿಂದ ಹೊರಗೆ ತೋರಿಸಿಕೊಳ್ಳುತ್ತದೆ. ನೀವು ಬಲ್ಬ್ ಹಾಕಿದರೆ ಬಲ್ಬಿನ ಉಪಾಧಿಯಿಂದ ವಿದ್ಯುತ್ ತೋರಿಸಿಕೊಳ್ಳುತ್ತೆ, ಫ್ಯಾನ್ ಹಾಕಿದರೆ ಫ್ಯಾನಿನ ಉಪಾಧಿಯಿಂದ ಅದು ತೋರಿಸ್ಕೊಳ್ಳುತ್ತೆ, ಟ್ಯೂಬ್ಲೈಟ್ ಹಾಕಿದರೆ ಟ್ಯೂಬ್ಲೈಟಿನ ಉಪಾಧಿಯಿಂದ ತೋರಿಸ್ಕೊಳ್ಳುತ್ತೆ, ಮಿಕ್ಸಿ ಹಾಕಿದರೆ ಮಿಕ್ಸಿಯ ಉಪಾಧಿಯಿಂದ ತೋರಿಸ್ಕೊಳ್ಳೋದು ಯಾವುದು? ವಿದ್ಯುತ್. ಹಾಗೆಯೇ ಜೀವನು ಬೇರೆ ಬೇರೆ ದೇಹಗಳ ಉಪಾಧಿಗಳಿಂದ ತೋರಿಸಿಕೊಳ್ಳುತ್ತಿದ್ದಾನೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಅದೇ ರೀತಿ ಜೀವನು ವಿವಿಧ ದೇಹದ ಮೂಲಕ, ವಿವಿಧ ಮನಸ್ಸಿನ ಮೂಲಕ, ವಿವಿಧ ಬುದ್ಧಿ ಮೂಲಕ ತೋರಿಸ್ಕೊಳ್ತಾ ಇದ್ದಾನೆ. ಇಲ್ಲಿ ಜೀವನನ್ನು ಪರಬ್ರಹ್ಮದ ಪ್ರತಿಬಿಂಬ ಎಂದು ನಾವು ತಿಳಿಯಬೇಕು. ಜೀವನನ್ನು ಪರಬ್ರಹ್ಮದ ಪ್ರತಿಬಿಂಬ ಅಂತ ತಿಳಿದುಕೊಂಡಾಗ ಎಲ್ಲ ಜೀವಗಳು ಪ್ರತಿಬಿಂಬ ಇದ್ದಂತೆ ಅಂತ ನಮ್ಗೆ ಗೊತ್ತಾಗತ್ತೆ. ಇಲ್ಲಿರೋ ಪರಬ್ರಹ್ಮವು ಒಂದೇ ಆದರೆ ಒಂದೇ ಅಂದರೆ ಬಿಂಬ ಒಂದೇ, ಪ್ರತಿಬಿಂಬ ನಾನಾ ಥರ, ಸುಮಾರು ಲಕ್ಷಾಂತರ ಕೋಟ್ಯಾಂತರ, ಲೆಕ್ಕವೇ ಇಲ್ಲದಷ್ಟು ಅಂತ. ಆದರೆ ಆ ಪರಬ್ರಹ್ಮದ ಪ್ರತಿಬಿಂಬವಾಗಿರುವ ಜೀವಗಳು ಅನೇಕ, ಲೆಕ್ಕವನ್ನೇ ಮಾಡಲಿಕ್ಕಾಗಲ್ಲ. ಬೇರೆ ಬೇರೆ ಆಗಿ ನಮಗೆ ಕಾಣಿಸುತ್ತೆ. ಅರ್ಥ ಆಗಿರ್ಬೋದು ನಿಮಗೀಗ. ಉಪಾಧಿಗಳು ಬೇರೆ ಆದ್ದರಿಂದ ಇರುವ ಒಂದೇ ಜೀವಾತ್ಮನು ಬೇರೆ ಬೇರೆ ಥರ ಕಾಣಿಸ್ತಾನೆ. ಅಥವಾ ನೀವು ಇನ್ನೊಂದು ಸ್ವಲ್ಪ ಇನ್ನು ಜಾಸ್ತಿ ಅರ್ಥ ಮಾಡಿಕೊಳ್ತಾನೆ ಅಂದರೆ ಆ ಭಗವಂತನು ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ತಾನೆ. ಹೀಗೆಯೇ ಅಪರ ಪ್ರಕೃತಿಯನ್ನು ಎನ್ನುವುದು ಒಂದು ಅಧಿಷ್ಠಾನ. ಅಪರ ಪ್ರಕೃತಿಯನ್ನು ಏನು ಹೇಳಿ, ಜಡ ಪ್ರಕೃತಿ ಒಂದು ಅಧಿಷ್ಠಾನ. ಈ ಪರಬ್ರಹ್ಮವು ಶಬ್ದ, ರೂಪ, ರಸ, ಗಂಧ, ಸ್ಪರ್ಶಗಳಲ್ಲೂ ಇಲ್ಲ, ಅದಕ್ಕಿಲ್ಲ. ಯಾವುದಕ್ಕೆ ಹೇಳಿ? ಅವ್ಯಕ್ತ ರೂಪವಾದ ಪರಬ್ರಹ್ಮಕ್ಕೆ. ಅದು ನಿರ್ವಿಶೇಷವಾದದ್ದು. ಹಾಗೆಯೇ ಸಾತ್ವಿಕ, ರಜೋ, ತಮಸ್ಸು ಈ ಮೂರು ಗುಣಗಳು ಇಲ್ಲ. ಯಾವುದಕ್ಕೆ ಹೇಳಿ? ಅವ್ಯಕ್ತ ರೂಪಿಯಾದ ಪರಬ್ರಹ್ಮಕ್ಕೆ. ನೆನ್ಪಿಟ್ಕೊಳ್ಬೇಕು, ನಿರ್ಗುಣ ಅದು. ಯಾವುದೇ ನಿರ್ದಿಷ್ಟವಾದ ರೂಪ ಇಲ್ಲದ್ದರಿಂದ ಅದನ್ನು ನಿರಾಕಾರ ಅಂತ ಹೇಳ್ತವೆ. ಪರಬ್ರಹ್ಮ ಏನು? ನಿರಾಕಾರ, ನಿರ್ವಿಶೇಷ, ನಿರ್ಗುಣ ಅಂತ ನಾವು ಯಾಕೆ ಹೇಳ್ತೇವೆ ಅಂದರೆ ಈ ಮೂರು ಅದಕ್ಕಿಲ್ಲ ಅಂತ. ಆದರೂ ಈ ಪರಬ್ರಹ್ಮದ ತ್ರಿಗುಣಾತ್ಮಕವಾದ ಪ್ರಕೃತಿಗೆ ಒಳಪಟ್ಟಾಗ, ಹಾಗಾದರೆ ಪ್ರಕೃತಿ ಅಂದರೆ ಏನು? ತಮೋಗುಣ, ರಜೋಗುಣ, ಸಾತ್ವಿಕ ಗುಣವನ್ನೇ ಸೇರಿ ಪ್ರಕೃತಿ ಅಂತ ಹೇಳೋದು. ಇದು ಸಾಂಖ್ಯ ಸಿದ್ಧಾಂತದಲ್ಲಿ ಬರುತ್ತೆ, ವೇದಾಂತದಲ್ಲಿ ಅದನ್ನು ಒಪ್ತಾರೆ. ಹಾಗಾಗಿ ತ್ರಿಗುಣಾತ್ಮಕವಾದ ಪ್ರಕೃತಿ ಅಂತ. ಈ ತ್ರಿಗುಣಾತ್ಮಕವಾದ ಪ್ರಕೃತಿಗೆ ಪರಬ್ರಹ್ಮವು ತತ್ವವು ಒಳಪಟ್ಟಾಗ ಅದು ಈಶ್ವರ ಅನಿಸಿಕೊಳ್ಳುತ್ತೆ. ಪರಮೇಶ್ವರನು ಜೀವರುಗಳಿಗೆ ಅಂದರೆ ಈ ಈಶ್ವರನು ಮಾಯಾ ಸಹಿತವಾದ ಪರಬ್ರಹ್ಮ ತತ್ವವನ್ನು ಈಶ್ವರ ಅಂತ ಹೇಳ್ತವೆ, ಅಥವಾ ಪರಮೇಶ್ವರ ಅಂತ ಹೇಳ್ತವೆ. ಈ ಪರಮೇಶ್ವರನು ಜೀವರುಗಳಿಗೆ ಅಂದರೆ ಜೀವಾತ್ಮರಾದ ನಮಗೆಲ್ಲ ತಮ್ಮ ಕರ್ಮಕ್ಕೆ ಅನುಸಾರವಾಗಿ ಜನ್ಮಗಳನ್ನು ಹಾಗೂ ಫಲವನ್ನು ಕೊಡುತ್ತಾನೆ. ಜನ್ಮಗಳನ್ನು ಕೊಡುತ್ತಾನೆ, ಫಲಗಳನ್ನು ಕೊಡುತ್ತಾನೆ. ಅವನು ಜೀವರುಗಳ ನಿಯಂತ, ಸ್ವಾಮಿ, ಪ್ರಭು ಅಂತ ಕಂಟ್ರೋಲರ್ ಅಂತ ಎನಿಸಿಕೊಳ್ಳುತ್ತಾನೆ. ಇದನ್ನು ನೀವು ಈ ತತ್ವವನ್ನು ಅರ್ಥ ಮಾಡಿಕೊಳ್ಬೇಕು. ಪರಪ್ರಕೃತಿ ಅಂದರೆ ಇಡೀ ಜೀವ ಸಮೂಹ ಚೇತನಾತ್ಮಕವಾದದ್ದು. ಅಪರ ಪ್ರಕೃತಿ ಅಂದರೆ ಜಡ, ಅಚೇತನಾತ್ಮಕವಾದದ್ದು.
ಸ್ಪರ್ಶ, ರಸ, ರೂಪ, ಶಬ್ದ, ಗಂಧ ಇವುಗಳು ಎಲ್ಲಿಗೆ ಸೇರಿವೆ ಗೊತ್ತಾ? ಅಪರ ಪ್ರಕೃತಿಗೆ ಸೇರಿದೆ. ಪರ ಪ್ರಕೃತಿಗೆ ಸೇರಿದ್ದಲ್ಲ ಇದು. ಅಂದರೆ ಮಣ್ಣು, ಇದು ನಾವು ಗುಡ್ಡ ಅದೆಲ್ಲ ಹೇಳ್ತೇವಲ್ಲ, ಹಾಗೆಯೇ ಸ್ಪರ್ಶ, ರಸ, ಶಬ್ದ, ರೂಪ, ಗಂಧ ಇವುಗಳು ಅಪರ ಪ್ರಕೃತಿಗೆ ಸೇರಿವೆ. ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ ಇವು ಸಹ ಅಪರ ಪ್ರಕೃತಿಗೆ ಸೇರಿದೆ. ನೋಡಿ, ಅಲ್ಲಿಗೆ ಏನಾಯಿತು? 8 ವಿಧವಾದದ್ದು ಅಪರ ಪ್ರಕೃತಿ. ಯಾವುದು ಹೇಳಿ? ಒಂದು ಪೃಥ್ವಿ, ಇನ್ನೊಂದು ಜಲ, ಅಗ್ನಿ, ವಾಯು, ಆಕಾಶ. ಮನಸ್ಸು, ಬುದ್ಧಿ, ಅಹಂಕಾರ ಇವು ಅಪರ ಪ್ರಕೃತಿ. ಹಾಗೆ ಪರ ಪ್ರಕೃತಿ ಅಂದರೆ ಏನಂತಾಯಿತು? ಜೀವ ಅಂತಾಯಿತು. ಜೀವ ಒಂದು ಪರ ಪ್ರಕೃತಿ, ಉಳಿದದ್ದೆಲ್ಲ ಅಪರ ಪ್ರಕೃತಿ. ಪಂಚಭೂತಗಳು ಪ್ಲಸ್ ಮನಸ್ಸು, ಬುದ್ಧಿ, ಅಹಂಕಾರ ಇದು ಅಪರ ಪ್ರಕೃತಿ. ದೇಹದಲ್ಲಿರುವ ಪರ ಪ್ರಕೃತಿ ಯಾವುದು ಹೇಳಿ? ಜೀವ. ಈಗ ನಮ್ಮನ್ನು ನಾವು ನೋಡೋಣ. ನಮ್ಮ ದೇಹದಲ್ಲಿರುವ ಜೀವ ಪರ ಪ್ರಕೃತಿ. ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಮತ್ತು ಪಂಚಭೂತಾತ್ಮಕವಾಗಿ ದೇಹ ಆಗಿದೆ. ಹಾಗಾಗಿ ಅದು ಪಂಚಭೂತಾತ್ಮಕ ಪ್ಲಸ್ ಒಳಗಿರುವ ಮನಸ್ಸು, ಬುದ್ಧಿ, ಅಹಂಕಾರ ಇದು ಯಾವುದು? ಅಪರ ಪ್ರಕೃತಿಯಾಗಿದೆ. ಈ ಪರ ಪ್ರಕೃತಿಗೆ ನಾಶ ಇಲ್ಲ, ಜೀವನಿಗೆ ನಾಶವೇ ಇಲ್ಲ ಅಂತ ಭಗವದ್ಗೀತೆಯಲ್ಲಿ ನೀವು ನೋಡ್ತೀರಿ. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶ ಮಾಡ್ತಾ ಹೇಳ್ತಾನೆ, ಹುಟ್ಟು ಇಲ್ಲ, ಸಾವು ಇಲ್ಲ. ಹುಟ್ಟು ಸಾವು ಇರೋದು ದೇಹಕ್ಕೆ ಮಾತ್ರ ವಿನಃ ಜೀವನಿಗೆ ಅಲ್ಲ ಅಂತ ಅದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾನೆ. ಪರ ಪ್ರಕೃತಿಗೆ ನಾಶ ಇಲ್ಲ, ಅಪರ ಪ್ರಕೃತಿಗೆ ನಾಶವಿದೆ. ಹಾಗಾಗಿ ಅವ್ಯಕ್ತ ರೂಪಿಯಾದ ಪರಬ್ರಹ್ಮ ವ್ಯಕ್ತವಾಗಿ ತೋರಿ ಬಂದಾಗ ಸೃಷ್ಟಿಯಾಗತ್ತೆ ಅಂತಾಯಿತು. ವ್ಯಕ್ತವಾದ ಈ ಜಗತ್ತು ಅವ್ಯಕ್ತಕ್ಕೆ ಹೋದಾಗ